ದುರ್ಗಶ್ರೀ ವೆಂಚರ್ಗೆ ಸ್ವಾಗತ. ನಾನು ನಿಮ್ಮ ವಿಕ್ರಮ್. ಇವತ್ತು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ನಿಮ್ ಮುಂದೆ ತಂದಿಟ್ಟಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ದುರ್ಗಶ್ರೀ ವೆಂಚರ್ಸ್ ಸತತ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಪ್ರತಿಯೊಬ್ಬ ಮಧ್ಯಮ ವರ್ಗದವರು ಒಂದು ಕಡಿಮೆ ಬಜೆಟ್ ಅಲ್ಲಿ ಸೈಟ್ ತಗೊಳ್ಳೋದಕ್ಕೆ ಸೂಕ್ತವಾದಂತ ಒಳ್ಳೆ ಜಾಗನ ತಂದು ಕೊಡೋದೇ ದುರ್ಗಶ್ರೀ ವೆಂಚರ್ಸ್ ಕೆಲಸ. ಇವತ್ತು ನಿಮಗೆ ಹಾಸನ್ ಟೋಲ್ ಇಂದ ಫಸ್ಟ್ ಟೋಲ್ ಇಂದ ಯೂ ಟರ್ನ್ ಮಾಡಿಕೊಂಡು ಎಂಟಗಾನಹಳ್ಳಿ ಒಂದು ವಿಲೇಜ್ ಸಿಗುತ್ತೆ. ಆ ವಿಲೇಜ್ ಅಟ್ಯಾಚ್ಡ್ ಮಾಡಿರುವಂತ ಒಂದು ಬಜೆಟೆಡ್ ಸೈಟ್ಸ್ ನ ಒಳ್ಳೆ ಲೊಕೇಶನ್ ಅಲ್ಲಿ ತಂದಿದ್ದೀವಿ. 6 ಲಕ್ಷಕ್ಕೆ 20-30, 12 ಲಕ್ಷಕ್ಕೆ 30-40 ಈ ಬಜೆಟ್ ಅಲ್ಲಿ ಈ ಲೊಕೇಶನ್ ಅಲ್ಲಿ ಸೈಟ್ ಸಿಗತ್ತಾ? ಖಂಡಿತ ದುರ್ಗಶ್ರೀ ವೆಂಚರ್ಸ್ ಸತತ ಪ್ರಯತ್ನ ಮಾಡೋದು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅವರು ಒಂದು ಸೈಟ್ ನ ತಗೊಂಡು ಒಂದು ಮನೆ ಕಟ್ಕೊಂಡು ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಕನಸು. ಆ ಕನಸನ್ನ ನೆನಸು ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಪ್ರತಿಯೊಂದು ವಿಡಿಯೋಲು ಹೇಳ್ತಾ ಇದ್ದೆ ನೋಡಿ, ಈಗ ನೆಲಮಂಗಲ ಕಡೆನೆ ನಿಮ್ ಸೆಕೆಂಡ್ ಏರ್ಪೋರ್ಟ್ ಬರೋದು, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ 1:3 ಬರೋದಂತೂ ಗ್ಯಾರಂಟಿ ಅಂತ ಹೇಳ್ತಾನೆ ಹೋಗ್ತಾ ಇದ್ದೆ. ಸಾಕಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಇಲ್ಲ ಇದು ಸುಳ್ಳು ಹೇಳ್ತಾ ಇದ್ರ ಟೋಪಿ ಆಗ್ತಾ ಇದ್ರ ಅಂತ. ಖಂಡಿತ ಇವತ್ತಿನ ರೈತರ ಹತ್ರ ಗೌರ್ಮೆಂಟ್ ಪರ್ಚೇಸ್ ಮಾಡ್ತಾ ಇದೆ. 1.25 ಕೋಟಿ 1.5 ಕೋಟಿ ಪ್ರಕಾರ ಎಕರೆಗಟ್ಟಲೆ ತಗೊಂತಾ ಇದೆ. ಹಾಗಾಗಿ 99% ಗ್ಯಾರಂಟಿ ಆಗಿದೆ ಸೆಕೆಂಡ್ ಏರ್ಪೋರ್ಟ್ ಬರೋದು ಕುಣಿಗಲ್ ರೋಡ್ ಅಲ್ಲೇ ಅಂತ. ಇನ್ನು ವೆಯ್ಟ್ ಮಾಡಲೇಬೇಡಿ, ಈ ಪ್ರಾಪರ್ಟಿನ ವಿಸಿಟ್ ಮಾಡಿದ ತಕ್ಷಣ ನೀವೇ ಹೇಳ್ತೀರಾ, ಹೌದು ಒಳ್ಳೆ ಲೊಕೇಶನ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ದುರ್ಗಶ್ರೀ ವೆಂಚರ್ಸ್ ಅವರು ಸೈಟ್ ಕೊಡ್ತಾ ಇದ್ದಾರೆ ಅಂತ. ಇವತ್ತು ಕಡಿಮೆ ಬಜೆಟ್ ಅಲ್ಲಿ ಸೈಟ್ ಸಿಗೋದು ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನೇನು ಈ ಕಡಿಮೆ ಬಜೆಟ್ ಸೈಟ್ಗಳು ಇನ್ನ ಕೆಲವೇ ದಿನಗಳಲ್ಲಿ ಕ್ಲೋಸ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಇವತ್ತಿನ ಹೊಸ ರೂಲ್ಸ್ ಪ್ರಕಾರ ನಿಮ್ಗೆ ಗೊತ್ತಿರೋ ಹಾಗೆ BMRDA ಸೈಟ್ಸ್ ಮಾತ್ರ ಮಾರಾಟ ಮಾಡಬೇಕು. ಅದು BMRDA ಸೈಟ್ಸ್ ಕುಣಿಗಲ್ ರೋಡ್ ಅಲ್ಲಿ ನಿಮ್ಗೆ ಗೊತ್ತಿದೆ, ನಿಮ್ಗೆ 4,000 5,000 ರೂಪಾಯಿ ಈ ರೇಂಜ್ ಅಲ್ಲಿ ಪ್ರತಿಯೊಂದು ಸ್ಕ್ವೇರ್ ಫೀಟ್ ನ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಪ್ರತಿಯೊಬ್ಬ ಮಧ್ಯಮ ವರ್ಗದವರು ಯಾವ ತರ ಒಂದು 50 ಲಕ್ಷ ಕೊಟ್ಟು ಸೈಟ್ ತಗೊಳ್ಳೋದು? ಅದರಿಂದ ನಾನು ಹೇಳೋದಂದ್ರೆ ಕಿವಿ ಮಾತೇನಂದ್ರೆ, ಈ ಕಡಿಮೆ ಬಜೆಟ್ ಅಲ್ಲಿ ಕೆಲವೇ ಸೈಟ್ಸ್ ಗಳು ಮಾತ್ರ ಇರೋದ್ರಿಂದ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಸೈಟ್ ನ ಸ್ವಂತ ಮಾಡ್ಕೊಳ್ಳಿ. ಬಿಟ್ರೆ ಖಂಡಿತ 6 ಲಕ್ಷಕ್ಕೆ ಅರ್ಧ ಸೈಟ್, 12 ಲಕ್ಷಕ್ಕೆ ಫುಲ್ ಸೈಟ್ ಸಿಗೋದಂತೂ ಗ್ಯಾರಂಟಿ ಇಲ್ಲ. ಅದು ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಸೈಟ್ ಸಿಗೋದು ಗ್ಯಾರಂಟಿ ಇಲ್ಲ. ಅದು ನಾವು ಯಾಕಂದ್ರೆ ನೋಡಿ, ನಾನು ನಿಜಾನೇ ಹೇಳ್ತಾನೆ ಇರ್ತೀನಿ ಪ್ರತಿಯೊಂದ್ಸಲಿ. ಇವತ್ತು ಏನಾಗಿದೆ ಅಂದ್ರೆ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಎಲ್ಲಾ ಕಡೆ BMRDA ಸೈಟ್ಸ್ ತಗೋಬೇಕು, 40 ಲಕ್ಷ 50 ಲಕ್ಷ ಕೋಟಿ ಗಟ್ಲೆ ಮಾರಾಟ ಮಾಡ್ತಾ ಇದ್ರೆ. ಅದರಲ್ಲಿ ಮಿಡಲ್ ಕ್ಲಾಸ್ ಅವ್ರ ಕನಸು ಇವತ್ತು ಬಿಡಲೇಬೇಕು. ಯಾಕಂದ್ರೆ ಕನಸಿನ ನೆನ್ಸು ಮಾಡ್ಕೊಳ್ಳೋದಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ 40 ಲಕ್ಷ 50 ಲಕ್ಷ ಒಬ್ಬ ಮಧ್ಯಮ ವರ್ಗದವರು ಯಾವ ತರ ಸಂಪಾದನೆ ಮಾಡೋದು? ಒಂದು 10ರಿಂದ 15,000 20,000 ರೂಪಾಯಿ ಸಂಪಾದನೆ ಮಾಡ್ತೀರಾ. ಅದರಲ್ಲಿ ನಿಮಗೆ 40 ಲಕ್ಷ 50 ಲಕ್ಷ ಸೈಟ್ ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ನಾನು ಹೇಳೋದೇನಂದ್ರೆ, ಕಡಿಮೆ ಬಜೆಟ್ ಅಲ್ಲಿ ಒಂದು 50 ಸೈಟ್ಗಳು ಮಾತ್ರ ಇದೆ. ಈ ವಿಡಿಯೋನ ನೋಡಿದ ತಕ್ಷಣ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಓಕೆ 100% ಲೀಗಲ್ ಬಂದ್ರೆ ಇಮಿಡಿಯೇಟ್ ಆಗಿ GP ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೈಟ್ ನ ಸ್ವಂತ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ನೋಡಿ, ಹೈವೇ ಇಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ 12 ಲಕ್ಷಕ್ಕೆ ಸೈಟ್ ಸಿಗತ್ತಾ? ಇವತ್ತು ಬೇಗೂರಲ್ಲ, ತುಮಕೂರಿಂದ ಬಿಟ್ಟು ಆಚೆಗೆ ಹೋದ್ರು ನಿಮಗೆ 12 ಲಕ್ಷಕ್ಕೆ ಸೈಟ್ ಸಿಗ್ತಾ ಇಲ್ಲ. ಅದರಿಂದ ಒಳ್ಳೆ ಲೊಕೇಶನ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಸೈಟ್ ತಂದಿದೀವಿ. ಬಿಡದೆ ಸೈಟ್ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಆಯ್ತಾ ಓಕೆ ಆಯ್ತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಮಸ್ಕಾರ.